ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಿದ್ದೀರೋ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ, ಆ್ಯಂಡ್ ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಮರೆಯದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನನ್ನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಏನಿದೆ, ಏನು ರೆಸಿಪಿ ಮಾಡ್ತಾಯಿದ್ದೀನಿ, ಯಾವ ಥರ ರಂಗೋಲಿ ಡಿಸೈನ್ ಹೇಳ್ಕೊಡ್ತಿದ್ದೀನಿ ಅನ್ನೋದನ್ನು ನೋಡೋಣ ಬನ್ನಿ. ಸೊ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಹೇಳ್ಕೊಡ್ತಾ ಇದ್ದೀನಿ, ಯಾವ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ ಅಂತಂದರೆ ಬೆಂಡೆಕಾಯಿ ಕರಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಅದು ನನ್ನ ಫೇವ್ರೇಟ್, ಹಾಗಾಗಿ ಇವತ್ತು ಅದನ್ನೇ ಮಾಡೋಣ ಅಂತಂದ್ಬಿಟ್ಟು ನಿಮಗೆ ತೋರಿಸ್ಕೊಡೋಣ ನಾನು ಮಾಡೋದನ್ನು ಹೇಗೆ ಮಾಡ್ತೀನಿ ಅನ್ನೋದನ್ನು ಅಂತಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಸೊ ಬನ್ನಿ, ತಡ ಮಾಡದೆ ಹೇಳ್ಕೊಟ್ಬಿಡ್ತೀನಿ. ಸೊ ಇವಾಗ ಬೆಂಡೆಕಾಯಿ ಕರಿಗೆ ಬೇಕಾಗಿರೋ ಸಾಮಗ್ರಿಗಳು ನೋಡ್ಕೊಂಡು ಬನ್ನಿ. ನೆಕ್ಸ್ಟ್ ಹಾಕಿರ್ತೀನಿ ನಾನು, ಅದರ ನೆಕ್ಸ್ಟು ನಾನು ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತಿದ್ದೀನಿ. ಬನ್ನಿ ತೋರಿಸ್ಕೊಡ್ತೀನಿ. ಬೆಂಡೆಕರಿ ಮಾಡಲು ಬೇಕಾಗುವ ಸಾಮಗ್ರಿಗಳು: ಬೆಂಡೆಕಾಯಿ, ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊಬ್ಬರಿ, ಕರಿಬೇವು, ಜೀರಿಗೆ, ಕೊತ್ತಂಬರಿ, ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿಣ ಪುಡಿ, ಗರಂ ಮಸಾಲ, ಅಡುಗೆ ಎಣ್ಣೆ. ಬನ್ನಿ ನೆಕ್ಸ್ಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ನಾನು ಒಂದು ಜಾರ್ ತೊಗೊಂಡಿದ್ದೀನಿ. ಇದಕ್ಕೆ 1 ಇಂಚು ಶುಂಠಿ, ಒಂದಿಷ್ಟು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಅದರ ಜೊತೆಗೆ ನಾನಿಲ್ಲಿ 1.5 ಸ್ಪೂನು ಖಾರದ ಪುಡಿ, 1/2 ಸ್ಪೂನು ಧನಿಯಾ ಪುಡಿ, 1/2 ಸ್ಪೂನು ಅರಿಶಿಣ ಪುಡಿ, 1/2 ಸ್ಪೂನು ಗರಂ ಮಸಾಲ ಹಾಕಿಬಿಟ್ಟು ಅದ್ರ ಜೊತೆ ಒಂದು ಸ್ವಲ್ಪ ಕರಿಬೇವು ಮಿಕ್ಸ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು 3 ಟೊಮೆಟೊ ಯೂಸ್ ಮಾಡ್ತಾಯಿದ್ದೀನಿ ಮಿಕ್ಸಿ ಆಡಿಸ್ಕೊಳ್ಳೋದಕ್ಕೆ. ಅದ್ರ ಜೊತೆ 3 ಟೊಮೆಟೊ ನೋಡ್ತಾ ಇರ್ಬೋದು. ನಿಮಗೆ ಕನ್ಸಿಸ್ಟೆನ್ಸಿ ದಪ್ಪ ಬೇಕು ಅಂತಂದರೆ 3 ಟೊಮೆಟೊ ಹಾಕೋಬೋದು, ಇಲ್ಲ ಅಂತಂದರೆ ನೀವು ಕಡಿಮೆ ಮಾಡ್ಕೋಬೋದು. ಇಲ್ಲಿ ನಾನು ಜೊತೆಗೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆ ನಿಮ್ಗೆ ಆಪ್ಷನಲ್ ಆಗಿ ಚಕ್ಕೆ ಬೇಕು ಅಂದರೆ ಚಕ್ಕೆ, ಲವಂಗ ಆ್ಯಡ್ ಮಾಡ್ಕೋಬೋದು. ಬಟ್ ನಾನು ಸ್ಕಿಪ್ ಮಾಡ್ತಾಯಿದ್ದೀನಿ, ಯಾಕಂದರೆ ನಾನು ಗರಂ ಮಸಾಲ ಹಾಕ್ಕೊಂಡಿರೋದಕ್ಕೆ ಸ್ಕಿಪ್ ಮಾಡ್ತಾಯಿದ್ದೀನಿ. ಇದನ್ನು ಇವಾಗ ಸಣ್ಣದಾಗಿ ಮಿಕ್ಸಿ ಆಡಿಸ್ಕೊಂಬರೋಣ ಬನ್ನಿ. ಸೊ ನಾನಿಲ್ಲಿ ಮಿಕ್ಸಿ ಆಡಿಸ್ಕೊಂಬಂದಿದ್ದೀನಿ. ಇವಾಗ ನಾನು ಬಾಣಲಿಯಲ್ಲಿ ಬೆಂಡೆಕಾಯಿ ಹುರ್ಕೊಂಡಿದ್ದೆ ಎಣ್ಣೆಲ್ಲೇ. ಸೊ ಅದೇ ಎಣ್ಣೆಲ್ಲೇ ನಾನು ಇವಾಗ ಒಗ್ಗರಣೆ ಕೊಡ್ತಾಯಿದ್ದೀನಿ. ನಾನು ಇಲ್ಲಿ ಒಂದು 2.5 ಸ್ಪೂನು ಎಣ್ಣೆ ತೊಗೊಂಡಿದ್ದೀನಿ ಫ್ರೈ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು. ಇದಕ್ಕೆ ನಾನು ಇವಾಗ ಜೀರಿಗೆ ಮತ್ತು ಕರಿಬೇವು ಹಾಕಿಬಿಟ್ಟು ಅದ್ರ ಜೊತೆಗೇ ಈರುಳ್ಳಿ ಹಾಕಿಬಿಟ್ಟು ಒಗ್ಗರಣೆ ಮಾಡ್ತಾಯಿದ್ದೀನಿ. ನೀವು ನೋಡ್ತಿರ್ಬೋದು. ಇವಾಗ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ 2 ಈರುಳ್ಳಿ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಅದೇ ಎಣ್ಣೆಲೇ ಫ್ರೈ ಮಾಡ್ಕೊಂಡು ಇದು ಗೋಲ್ಡನ್ ಬ್ರೌನ್ ಬಂದಿದ್ದ ತಕ್ಷಣ ನೀವು ನೋಡ್ಬೋದು ನಾನು ನೆಕ್ಸ್ಟು ರುಬ್ಕೊಂಡಿರೋ ಮಸಾಲೆ ಹಾಕ್ತಾಯಿದ್ದೀನಿ. ಮಸಾಲೆ ಪೇಸ್ಟ್ನ ನೋಡಿ ಇವಾಗ ಹಾಕಿಬಿಟ್ಟು ಚೆನ್ನಾಗಿ ಎಣ್ಣೆಲೇ ಅದು ಫ್ರೈ ಮಾಡ್ತೀನಿ. ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿ ತನಕ ಎಣ್ಣೆ ಬಿಡೋ ತನಕ ಚೆನ್ನಾಗಿ ಅದನ್ನು ರೋಸ್ಟ್ ಮಾಡ್ಕೊಳ್ಳಿ. ಇದೇ ಥರ ಫುಲ್ ಅದು ಮಿಕ್ಸ್ ಮಾಡ್ತಾ ಇರಬೇಕು. ನೀವು ನೋಡ್ತೀರಿ, ತುಂಬ ಈಸಿಯಾಗಿ ಮಾಡುವಂಥ ಕರಿ ಇದು. ನಾನು ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ಚಪಾತಿಗೂ ಯೂಸ್ ಮಾಡ್ಕೋಬೋದು, ರೈಸ್ಗಾದ್ರೂ ಯೂಸ್ ಮಾಡ್ಕೋಬೋದು, ಮುದ್ದೆ ಬೇಕಂದರೆ ಮುದ್ದೆಗಾದರೂ ಯೂಸ್ ಮಾಡ್ಕೋಬೋದು, ದೋಸೆ ತಿನ್ನೋರು ದೋಸೆ. ಯಾಕಂದರೆ ನಾನು ದೋಸೆ ಇದೆಲ್ಲ ನಾನು ಮಾಡ್ಕೊಂಡು ತಿಂತಾಯಿದ್ದೆ, ಹಾಗಾಗಿ ನಿಮ್ಗೆ ಆಪ್ಷನಲ್ಲಾಗಿ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ ನೀವು, ಈಗ ನಾನು ಹಾಕಿಬಿಟ್ಟು ಚೆನ್ನಾಗಿ ಕುದಿ ಬರ್ತಾಯಿದೆ. ಸೊ ಎಣ್ಣೆ ಬಿಟ್ಕೊಳ್ಳೋ ಥರ, ಹಸಿ ಸ್ಮೆಲ್ ಹೋಗೋ ಥರನ ಚೆನ್ನಾಗಿ ಬೇಯಿಸ್ಬೇಕು. ಎಷ್ಟು ಚೆನ್ನಾಗಿ ಬೇಯಿಸೋ ಅಷ್ಟು ಚೆನ್ನಾಗಿ ಈ ಕರಿ ಬರುತ್ತೆ. ಇವಾಗ ನಾನು ಫ್ರೈ ಮಾಡ್ಕೊಂಡಿರೋ ಬೆಂಡಿನ ಅದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನು ನೀವು ಮಿನಿಮಮ್ 5 ಮಿನಿಟ್ಸ್ ಅಂತೂ ನೀವು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನಾನು ಇವಾಗ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇದನ್ನು ನಿಮಗೆ ಬೇಕಂದರೆ ತೆಳುವಾಗಿನೂ ಮಾಡ್ಕೋಬೋದು, ಇಲ್ಲ ಇದೇ ಕನ್ಸಿಸ್ಟೆನ್ಸಿ ಸಾಕಪ್ಪ ಅಂತಂದರೆ ನೀವು ಇಷ್ಟೇ ಗಟ್ಟಿಯಾಗಿನೂ ಮಾಡ್ಕೋಬೋದು. ಇಲ್ಲಿ ನಾನು ಇಬ್ಬರಿಗೋಸ್ಕರ ಮಾಡ್ತಾ ಇರೋದ್ರಿಂದ ನಾನು ಇಷ್ಟೇ ಗಟ್ಟಿಯಾಗಿ ಇದು ಮಾಡ್ಕೊಳ್ತೀನಿ. ಸ್ವಲ್ಪ ವಾಟರ್ ಮಿಕ್ಸ್ ಮಾಡ್ತೀನಿ ಅಷ್ಟೇ. ಅದು ಕೂಡ ನೀರು ಇಂಗೋ ತನಕ ಚೆನ್ನಾಗಿ ಬೇಯಿಸ್ಕೊಳ್ತೀನಿ ನಾನು ಇದರಲ್ಲಿ. ಚೆನ್ನಾಗಿ ಬೇಯಿಸ್ಕೊಂಡ್ಮೇಲೆ ನೋಡಿ ಹೇಗೆ ಬರ್ತಾಯಿದೆ, ಎಣ್ಣೆ ಬಿಡ್ತಾಯಿದೆ. ಇವಾಗ ಇದೇ ಥರ ನೋಡ್ತಿದ್ದೀರಲ್ಲ, ಈ ಥರನೇ ಕನ್ಸಿಸ್ಟೆಂಟಿಯಾಗಿ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ನೋಡ್ತಿರ್ಬೋದು, ನಾನು ಇಲ್ಲೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಎಣ್ಣೆ ಬಿಡೋ ಥರ ನೀವು ನೋಡ್ಬೋದು. ಈ ಎಂಡಲ್ಲಿ ನಾನು ತೋರಿಸ್ತೀನಿ ಹೇಗಿರುತ್ತೆ ಅಂತಂದ್ಬಿಟ್ಟು. ಗೈಸ್, ನೀವು ಯಾರೆಲ್ಲ ನೋಡ್ತಿದ್ರು ಟ್ರೈ ಮಾಡಿ ಒಂದು ಸರ್ತಿನಾದ್ರೂ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೋಡ್ತಿದ್ರಲ್ಲ ಹೇಗೆ ಎಣ್ಣೆ ಬಿಟ್ಕೊಳ್ತಾ ಇದೆ ಅಂತ. ಲಾಸ್ಟಿಗೆ ನಾನಿವಾಗ ಕೊತ್ತಂಬರಿ ಹಾಕಿಬಿಟ್ಟು ಇದನ್ನು ನಾನು ಒಂದು ಬೌಲ್ಗೆ ಸರ್ವ್ ಮಾಡ್ತಾಯಿದ್ದೆ. ನೋಡಿದ್ರಲ್ಲ
ಹೇಗಿದೆ ಅಂದ್ಬಿಟ್ಟು ಹೇಗೆ ಎಣ್ಣೆ ಬಿಟ್ಕೊಂಡಿದೆ ಈ ಥರ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ತುಂಬ ಟೇಸ್ಟಿಯಾಗಿ ಬರುತ್ತೆ. ಮನೇಲಿ ಕೂಡ ನೀವು ಟ್ರೈ ಮಾಡಿ ಫ್ರೆಂಡ್ಸ್, ಓಕೆನಾ? ಸೊ ನೋಡಿದ್ರಲ್ಲ ಗೈಸ್ ಹೇಗಿತ್ತು ಬೆಂಡೆಕಾಯಿ ಕರಿ ಅಂತಂದ್ಬಿಟ್ಟು. ಸೊ ನೀವು ಟ್ರೈ ಮಾಡಿ ಮನೇಲಿ, ತುಂಬ ಟೇಸ್ಟಿಯಾಗಿರುತ್ತೆ. ಚಪಾತಿ ಜೊತೆ ತಿನ್ಬೋದು, ರೈಸ್ಗೆ ನೀವು ರೈಸ್ ತಿನ್ನೋ ಹಾಗಿದ್ರೆ ಬೇಕಾದ್ರೆ ಕರಿ ನಾವು ಆ ಥರ ತಿನ್ಬೋದು, ರೊಟ್ಟಿ ಜೊತೆನೂ ತಿನ್ಬೋದು. ಸೊ ತುಂಬ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ ಆಯಿತಾ. ಹೇಗಿತ್ತು ಅಂತಂದ್ಬಿಟ್ಟು ನನಗೆ ಕಮೆಂಟ್ ಮೂಲಕ ಹೇಳಿ. ಬನ್ನಿ ಇವಾಗ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ರಂಗೋಲಿ ಡಿಸೈನ್ ಹೇಳ್ಕೊಡ್ತೀನಿ, ಸಿಂಪಲ್ ಆಗಿರೋದು. ಬನ್ನಿ. ಹೇಗಿತ್ತು ಗೈಸ್ ಬೆಂಡೆಕಾಯಿ ಕರಿ ರೆಸಿಪಿ ಆ್ಯಂಡ್ ರಂಗೋಲಿ ಡಿಸೈನ್ ನೋಡಿದ್ರಲ್ಲ. ಮನೇಲಿ ಟ್ರೈ ಮಾಡಿ, ಯಾರೆಲ್ಲ ಲೇಡೀಸ್ ನೋಡ್ತಿದ್ರೋ ಹುಡುಗಿರು ನೋಡ್ತಿದ್ರೋ, ಇದೆಲ್ಲ ತುಂಬ ಈಸಿ ರೆಸಿಪೀಸ್ ಅಂತ ಹೇಳ್ತೀನಿ ನಾನು. ಟ್ರೈ ಮಾಡಿ ಮನೇಲಿ ಆ್ಯಂಡ್ ಹೇಗಿತ್ತು ಟೇಸ್ಟ್ ಅಂತ ಅಂದ್ಬಿಟ್ಟು ಹೇಳಿ ಆಯಿತಾ. ಸೊ ಕಮೆಂಟ್ ಮೂಲಕ ನನಗೆ ಹೇಗಿತ್ತು ಅಂತ ತಿಳಿಸಿ. ಆ್ಯಂಡ್ ಹೊಸಬ್ರು ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಿದ್ದೀರೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನನ್ನ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಮರೆಯದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್
ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲಿರೋ ಬೆಲ್ ಐಕಾನ್ಗೆ ನೀವು ಪ್ರೆಸ್ ಮಾಡಿದರೆ ನನ್ನ ಯಾವುದೇ ಒಂದು ವೀಡಿಯೋಸ್ ಆಗಿರಲಿ, ನನ್ನ ನೆಕ್ಸ್ಟ್ ಮಾಡೋ ವೀಡಿಯೋಸ್ಗಳಾಗಿರಲಿ ನಿಮಗೆ ಮೊದಲೇ ನೋಟಿಫಿಕೇಶನ್ ಬರುತ್ತೆ. ಸೊ ಮರೀದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.